ಏನ್ ನೋಡ್ತಾ ಇದ್ದೀರಾ? ಎಣ್ಸ್ಕೊಳ್ಳಿ. ಎಣ್ಸಿ ವಾಪಸ್ ಕೊಡ್ಬೇಕಾ ಅಥವಾ ನಿಮ್ಗೇನೆ? ಎಣ್ಸ್ಕೊಳ್ಳಿ. ನಮ್ಗೇನಾ? ನಿಜವಾಗ್ಲೂ? ಖುಷಿ ಆಯ್ತಾ? ಇದು ಜಸ್ಟ್ ಸೀತಾ ನನ್ನ ಆಫೀಸಿಗೆ ಬಂದಿದ್ದಕ್ಕೆ ಅಷ್ಟೇ. ಇನ್ನು ಅವಳು ನನ್ನ ಲೈಫಿಗೆ ಬಂದರೆ ನೀವು ದಿವಸ ಪೂರ್ತಿ ದುಡ್ಡು ಎಣಿಸ್ಬೋದು. ಬೆವ್ರು ಸುಡ್ಸೋ ಆಗಿಲ್ಲ, ದುಡಿಯೋ ಅಗತ್ಯ ಇಲ್ಲ. ನಿಮ್ಮ ಲೈಫ್ ಸೆಟಲ್ಡ್. ಮಾಡ್ತೀವಿ ಸರ್, ಮಾಡ್ತೀವಿ. ಅವಳೊಂಚೂರು ಮನಸ್ಸು ಬದಲಾಯಿಸಿದ್ರೆ ನಿಮ್ಮ ಲೈಫೇ ಬದಲಾಗೋಗುತ್ತೆ. ಸರ್, ಮೊದ್ಲು ನಿಮ್ ಫೋನ್ ತೆಗಿಯಕ್ಕೆ ಹಿಂದೆ ಮುಂದೆ ನೋಡ್ತಿದ್ಲು. ಈಗ ನಿಮ್ಮನ್ನ ಹುಡ್ಕೊಂಡು ಆಫೀಸ್ ವರ್ಗೂ ಬಂದಿದ್ದಾಳಂದ್ರೆ ಬಿಡಿ ಸರ್, ನೀವ್ ಅವಳ ಮನ್ಸನ್ನ ಗೆದ್ದಂಗೆ. ಎಂತೆಂತ ಕೇಸನ್ನ ಗೆದ್ದಿದ್ದೀರಾ ನೀವು. ಅವಳ ಮನಸ್ಸನ್ನ ಗೆದ್ದೇ ಗೆಲ್ತೀರಾ ಸರ್. ಬ್ಯಾಂಕ್ನವ್ರ ಹತ್ರ ನಾನು ಟೈಮ್ ತಗೊಂಡಿದ್ದೀನಿ ಅಂತ ಸೀತಾ ಅನ್ಕೊಂಡಿದ್ದಾಳೆ. ಅಂದ್ರೆ ನೀವು ಟೈಮ್ ತಗೊಂಡಿಲ್ವಾ? ತಗೊಳ್ಳೋದಕ್ಕೇನಿದೆ, ತುಂಬಾ ಟೈಮ್ ಇದೆ. ಟೈಮ್ ಇಲ್ಲ ಅಂತ ಭಯ ಹುಟ್ಟಿಸಿದ್ದೆ ನಾನು. ಸದ್ಯಕ್ಕೆ ಅವಳ ಪ್ರಕಾರ ನಾನೇ ಹೀರೋ. ಇನ್ನೇನ್ ಬಿಡಿ ಸರ್, ಹೀರೋ ಹೇಳಿದ್ಮೇಲೆ ಹೀರೋಯಿನ್ ಒಪ್ಕೊಳ್ಳಬೇಕಲ್ವಾ? ಆ ಮನೆ ಮಾರಿ ದುಡ್ಡು ವಟಾರ ಜೊತೆಗೆ ಸೀತಾ, ಇಷ್ಟೇ ನನಗೆ ಬೇಕಾಗಿರೋದು. ಎಲ್ಲಾನು ಪಡ್ಕೋತೀನಿ. ಮೊದಲು ಸೀತಾ. ನೋವಾಗ್ಲಿಲ್ವಾ? ಇಲ್ಲ. ನೋವನ್ನ ಸಹಿಸ್ಕೊಳ್ಳೋದಕ್ಕೆ ತಾಯಿ ಆಗ್ಬೇಕು ಅನ್ಸುತ್ತೆ. ಹೆಣ್ಣಾದ್ರೆ ಸಾಕು. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಓ ಸೀತಾರಾಮ. ಇದು ನಮ್ಮನೆ ಕಿಚನ್. ಶುರು ಮಾಡೋಣ. ಏನಾಯ್ತು? ಏನಿಲ್ಲ. ಇಲ್ಲಿ ಎಲ್ಲ ಐಟಮ್ಸ್ ಇದೆ. ಇದು ಉಪ್ಪು, ಇದು ಖಾರ ಪುಡಿ, ಓಕೆ ರವೆ 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 ಇಲ್ಲಿದೆ ಅನ್ಸುತ್ತೆ. ಓಕೆ. ಏಪ್ರಾನ್ ಏಪ್ರಾನ್ ಎಲ್ಲಿದೆ? ಏಪ್ರಾನ್ ಆದ್ರೆ ಏನು? ಓ ಅದನ್ನ ಉಪ್ಪಿಟ್ಗೆ ಹೋಗ್ತಾರಾ? ಅಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜ್ ಹಾಕ್ಬಾರ್ದಲ್ವಾ, ಅದು. ಟಿವಿಯಲ್ಲಿ ಬರುತ್ತಲ್ವ ಅದಾ? ಯಾ, ಅದನ್ನ ಮಾತ್ರ ಇಲ್ಲ ಫ್ರೆಂಡ್. ನೀವು ಎಲ್ಲ ಹಾಕೊಂಡ ಅಡ್ಗೆ ಮಾಡೋದಾ?
ಸೀತಮ್ಮನ್ ಕೇಳಿದ್ರೆ ಬೈತಾಳೆ. ಇಲ್ಲ, ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳ್ದೆ ಅಷ್ಟೆ. ಇರು ಬಂದೆ. ರವೆ ರವೆ ಅಲ್ಲಿದೆ. ಅಲ್ಲಿ ಅಲ್ಲಿ. ಇದಾ? ಅದು ಸಿಕ್ತು. ಇಷ್ಟ ಹಾಕ್ಲಾ? ಇವಾಗ ಫ್ರೈ ಮಾಡ್ಬೇಕಲ್ವಾ? ಅಯ್ಯೋ ಫ್ರೆಂಡ್, ಏನ್ ಮಾಡ್ತಿದ್ಯಾ? ಫ್ರೆಂಡ್, ಗ್ಯಾಸ್ ವರ್ಕ್ ಆಗ್ತಿಲ್ವಾ? ಅಯ್ಯೋ, ನನ್ ಗ್ಯಾಸ್ ಆನ್ ಮಾಡೋಕ್ಕೂ ಬರಲ್ವಾ? ಲೈಟರ್ ಇಲ್ದೆ ಏನ್ ಮಾಡ್ತೀಯಾ? ಲೈಟ್ ಮಾಡಿದ್ರೆ ಆನ್ ಆಗೋದಾ? ಫ್ರೆಂಡ್, ಇವತ್ತು ನಿನ್ ಮೆಥಡ್ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ. ನೀನ್ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದೀನಿ. ತಿಂದ ಮೇಲೆ ಚೆನ್ನಾಗಿಲ್ಲ ಅಂತ ಮಾತ್ರ ಅನ್ಬಾರ್ದು, ಓಕೆನಾ? ಪ್ರೀತಿಯಿಂದ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಅಂತ ಸೀತಮ್ಮ ಹೇಳ್ತಾಳೆ. ಸಿಹಿ ಪುಟ ಏನೋ ಹೇಳ್ಬಿಟ್ಲು, ನಿಜವಾಗ್ಲೂ ಹೀಗೇನ ಮಾಡೋದು? ಸಿಹಿ ಪುಟ, ಸೀತಮ್ಮ ರೆಸ್ಟ್ ಮಾಡ್ತಾ ಇದಾರ ಇಲ್ವಾ ಅಂತ ನೋಡ್ಕೊಂಡ್ ಬಾ ಆಯ್ತಾ? ಅಷ್ಟರಲ್ಲಿ ನಾ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಆಯ್ತು. ಹಲೋ ಸಿದ್ದಯ್ಯ, ನಾನ್ ರಾಮ್. ಚಿಕ್ಕಯ್ಯ, ಹೇಳಿ ಚಿಕ್ಕಯ್ಯ. ಅಲ್ಲಿ ಯಾರಾದ್ರೂ ಅಡ್ಗೆ ಮಾಡೋರು ಇದ್ದಾರ? ಯಾಕೆ ಚಿಕ್ಕಯ್ಯ, ತಿಂಡಿ ಚೆನ್ನಾಗಿರ್ಲಿಲ್ವಾ? ಚಿಚ್ಚ, ಹಾಗೇನಿಲ್ಲ. ಅರ್ಜೆಂಟ್ ಆಗಿ ನಂಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಗೊತ್ತಾಗ್ಬೇಕು. ಅದು ನಮ್ಮ ಕರ್ನಾಟಕ ಸ್ಟೈಲ್ ಪಕ್ಕ. ಸ್ವಲ್ಪ ಬೇಗ ಹೇಳ್ತೀರಾ? ಅಷ್ಟೇನಾ ಚಿಕ್ಕಯ್ಯ? ಅದಕ್ಕೆ ಅವ್ರು ಯಾರು ಬೇಕು? ನಾನೇ ಹೇಳ್ತೀನಿ. ನಾನು ಮಾಡಿದ ಉಪ್ಪಿಟ್ಟನ್ನ ಯಜಮಾನ್ರು ಚಪ್ಪರಿಸ್ಕೊಂಡು ತಿಂತಾ ಇದ್ರು. ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸಿದ್ದಯ್ಯ. ಕೆಲಸ ನೋಡ್ಕೋಬೇಕಾಗುತ್ತೆ. ಏನಲ್ ಗಲಾಟೆ? ಹರಟೆ ಹೊಡ್ಕೊಂಡು ನಿಂತಿದ್ದೀರಾ ಕೆಲಸ ಮಾಡೋದು ಬಿಟ್ಟು? ಚಿಕ್ಕಯ್ಯ ಫೋನ್ ಮಾಡಿದ್ರಮ್ಮ. ಅಪ್ಪು ಫೋನ್ ಮಾಡಿದ್ನಾ? ಏಕೆ? ಅದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ಹಾ, ಉಪ್ಪಿಟ್ಟು ಹೇಗೆ ಮಾಡೋದು ಅಂತನಾ? ಅವನ್ಗೆ ಯಾಕೆ ಬೇಕು? ನನಗೊತ್ತು ಯಾಕೆ ಅಂತ ನನಗ್ ಗೊತ್ತಕ್ಕ. ಯಾಕೆ? ಉಪ್ಪಿಟ್ಟು ಮಾಡೋ ಮೆಷಿನ್ ಕಂಡು ಹಿಡಿಯಕ್ಕೆ. ಬ್ರಿಲಿಯಂಟ್ ಸಾಧನ. ಎಲ್ಲದಕ್ಕೂ ಮಿಷಿನ್ ಬಂದಿದೆ, ಉಪ್ಪಿಟ್ಟು ಮಾಡೋದಕ್ಕೆ ಮಾತ್ರ ಇನ್ನೂ ಬಂದಿಲ್ಲ. ಸದ್ಯದೊಳಗೆ ಬರುತ್ತೆ. ಅದನ್ನ ಕಂಡು ಹಿಡಿಯೋದು ನಮ್ ರಾಮೆ ಅಕ್ಕ. ನೀನು ಒಂದೊಂದ್ಸಲ ನೋಡ್ತಿದ್ರೆ ನಂಗೆ ಹೊಟ್ಟೆ ಕಿಚ್ಚು ಕಣೆ. ಯಾಕಕ್ಕ? ಮತ್ತಿನ್ನೇನು, ಬರ್ತಾ ಬರ್ತಾ ಎಂಥ ಬುದ್ಧಿವಂತೆ ಆಗ್ತಾ ಇದೆಯಾ. ವೆರಿ ಗುಡ್. ಹೋಗು, ಕೆಲಸ ನೋಡ್ಕೊ. ಸರಿ ಅಕ್ಕ. ಸಿದ್ದಯ್ಯ, ನಿಮ್ಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ಹೋಗಿ ಕೆಲಸ ನೋಡ್ಕೊಳ್ಳಿ.
ಸಕ್ಕತ್ತಾಗಿದೆ ಫ್ರೆಂಡ್. ಪಟ ಪಟ ಅಂತ ಚೆಲ್ಲುತ್ತಲ್ವಾ, ಅದಕ್ಕೆ ಇದನ್ನ ಪಟ್ ಅಂತ ಮಾಡೋ ಉಪ್ಪಿಟ್ಟು ಅಂತ ಕರೆಯೋದು. ಫ್ರೆಂಡ್, ಉಪ್ಪಿಟ್ಟು ತಿಂದ್ಮೇಲೆ ನಾನು ನಿನ್ಗೆ ಸ್ಟಾರ್ ಕೊಡ್ತೇನೆ. ಓಕೆ, ಡನ್. ಶೋ ದೇವ್ರೆ, ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಪಟ್ ಅಂತ ಉಪ್ಪಿಟ್ಟು. ಇದೇನ್ ಕಿಚನ ಅಥವಾ ಯುದ್ಧ ಭೂಮಿನ? ಎಲ್ಲ ಚಲ್ಲಾಪಿಲಿ ಮಾಡಿದಿರಲ್ಲ. ಚಲ್ಲಾಪಿಲ್ಲಿನ? ಎಷ್ಟು ನೀಟಾಗಿದೆ ಕಿಚನ್. ಇದ್ ನೀಟಾ? ಅಡಿಗೆ ಅಂದ್ಮೇಲೆ ಇಷ್ಟೆಲ್ಲ ಗಲೀಜ್ ಆಗ್ಲೇಬೇಕಲ್ವಾ? ಹೌದು, ನೀವ್ ಯಾಕೆ ಬರಕ್ ಹೋದ್ರಿ? ಇದನ್ನ ನಾವಿಬ್ರು ತರ್ತಿದ್ವಲ್ಲ. ನಾವೇ ಕ್ಲೀನ್ ಮಾಡ್ತೀವಿ ಸೀತಮ್ಮ. ಅಡಿಗೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ಕಿಚನ್ ನಿಮ್ಗೆ ಗುರ್ತು ಸಿಗ್ಬಾರ್ದು, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಲ್ವಾ? ನನ್ಗೆ ಜ್ವರಕ್ಕಿಂತ ನಿಮ್ಮಿಬ್ಬರದೇ ಚಿಂತೆ ಆಗ್ಬಿಟ್ಟಿದೆ. ಏನು ಚಿಂತೆ ಮಾಡ್ಬಿಡಿ, ನಾನ್ ಮಾಡಿರೋ ಉಪ್ಪಿಟ್ಟು ತಿಂದು ರೆಸ್ಟ್ ಮಾಡಿ. ಉಪ್ಪಿಟ್ಟು ತಿಂದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೊಡಿ. ಸೀತಮ್ಮ, ನೀನ್ ರೆಸ್ಟ್ ಮಾಡು. ಬಾ 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 ಬಾ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೀತಮ್ಮ, ನೀನು ಸ್ಟಾರ್ ರೇಟಿಂಗ್ ಕೊಡು. ಬನ್ನಿ ನೀವಿಬ್ರು ತಿನ್ನಿ. ಆಗ್ಲಿಂದ ಕೆಲಸ ಮಾಡಿ ನಿಮ್ಗೂ ಸುಸ್ತಾಗಿರುತ್ತೆ. ಇಷ್ಟಕ್ಕೆಲ್ಲ ಸುಸ್ತಾಗುತ್ತಾ? ಚಾನ್ಸೇ ಇಲ್ಲ. ನೀವು ತಿನ್ನಿ. ನಾವು ಆರಾಮಾಗಿದ್ದೀವಿ. ನಾವು ಕಿಚನ್ ಕ್ಲೀನ್ ಮಾಡೋಣ. ಓಕೆ. ಫಸ್ಟ್ ನೀವಿಬ್ರು ತಿನ್ನಿ. ಸಕ್ಕತ್ತಾಗಿದೆ. ಇಷ್ಟೊತ್ತು ನೀವು ತಿನ್ಲಿ ಅಂತ ಕಾಯ್ತಿದ್ದೆ. ಆಮೇಲೆ ನಾವಿಬ್ರು ತಿನ್ಬೋದು. ಬಟ್ ಸೀರಿಯಸ್, ಇಟ್ಸ್ ಸೋ ಟೇಸ್ಟಿ. ನಾನೇ ಕುಕ್ ಮಾಡಿ ಅದನ್ನ ಟೇಸ್ಟ್ ಮಾಡೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಇಟ್ಸ್ ಸೋ ಗುಡ್. ಅದನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಎಷ್ಟಂತ ರೆಸ್ಟ್ ಮಾಡೋದು? ಹುಟ್ಟಾಗಿಂದ ಬಾಕಿ ಇದ್ದಿದ್ದೆ ಎಲ್ಲ ಇಬ್ರು ಸೇರ್ಕೊಂಡು ಮಾಡಿಸ್ತಾ ಇದ್ದೀರಾ. ಏನಿಬ್ರು ಮಾತಾಡ್ತಾನೆ ಇಲ್ಲ, ಆ ಕಡೆ ತಿರ್ಕೊಂಡಿದ್ದೀರಾ? ಓ, ಮಾತಾಡಲ್ವಾ? ರಾಮ್, ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ, ಉಸಿರೊಂದನು ಆಡಲು ಎರಡು ಶ್ವಾಸವು ಕೂಡಲಿ. ಓ ಸೀತಾರಾಮ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ಒಂದ್ಸಲ ನೋಡ್ಕೊಂಡ್ಬಿಡಿ. I'm so pretty. ಜಲ್ದಿ ತಗೊಳ್ಳೋಣ. ಒಂದ್ಯಾಕೆ ಎರಡು ತಗೋ. ನೀವು ಬರ್ತೀರಾ ಸೆಲ್ಫಿ? ಬನ್ನಿ, ಇಟ್ಸ್ ಓಕೆ. ಏನೋ ನೀವು ಅವ್ರ ಜೊತೆ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ಮೇಕಪ್. ನಮಿಗೂ ಮಾಡೋಣ. ಹಾಕು. ಥ್ಯಾಂಕ್ಸ್ ರಾಮ್. ಯಾಕೆ? ನೀವು ಇವತ್ತು ಬರ್ಲಿಲ್ಲ ಅಂದ್ರೆ ಅವಳು ಒಬ್ಳೆ ಆಗ್ಬಿಡ್ತಿತ್ತು. ಫ್ರೆಂಡ್, ಈಗ ನೋಡು ಎಷ್ಟು ಕರೆಕ್ಟ್ ಆಗಿ ಸ್ಟವ್ ಆನ್ ಮಾಡ್ತೀನಿ ಅಂತ. 1 2 3. ಸಾರಿ, 1 more. ಫ್ರೆಂಡ್, ಒಳ್ಳೆ ಪಟಾಕಿ ತರ ಹಚ್ಚೋ ತರ ಮಾಡ್ತಿದ್ಯಾ ಅಲ್ವಾ? ಸ್ವಲ್ಪ ಟೆಕ್ನಿಕಲ್ ಇಶ್ಯೂ.
ನಾನು ಕರೆಕ್ಟ್ ಆಗೇ ಹಚ್ತಿದ್ದೀನಿ, ಆದ್ರೆ ಅದು ಆನೇ ಆಗ್ತಿಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಮಿಸ್ ಹೋಮ್ವರ್ಕ್ ಮಾಡಿದ್ದೀನಿ, ಆದ್ರೆ ಹೋಮ್ವರ್ಕ್ ನಾ ಮನೆಯಲ್ಲೇ ಮರ್ತು ಬಂದಿದ್ದೀನಿ ಅಂತ ನಮ್ಮ ಸ್ಕೂಲಲ್ಲಿ ಹಿಂಗೆ ಹೇಳಿ ಹುಡುಗರು ನಾಟಕ ಮಾಡೋದು. ಕೊಡಿಲಿ. ಓಕೆ ಬಾಸ್. ಲೈಟರ್ಗೆ ಏನ್ ಮಾಡಿದೆ? ನಾನೇನು ಮಾಡಿಲ್ಲ ಫ್ರೆಂಡ್. ಮೋಸ್ಟ್ಲಿ ಲೈಟರ್ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ಶೋ ರಾಮ, ಗ್ಯಾಸ್ ಖಾಲಿ ಆಯ್ತು ಅನ್ಸುತ್ತೆ. ಇವತ್ತೇ ಹೀಗಾಗ್ಬೇಕಾ? ಅಯ್ಯೋ, ಗ್ಯಾಸ್ ಖಾಲಿನಾ? ಇಲ್ಲ ಮಾವಯ್ಯ, ಇನ್ನೂ ಬಂದಿಲ್ಲ. ತಾತ, ಡ್ಯಾಡಿ ಏನ್ ಎಮೋಜಿ ಕಳಿಸ್ತಿದ್ರು ಗೊತ್ತಾ? ನಿಂಗೆ ಯಾಕೋದೆಲ್ಲ? ಯಾಕ್ರಿ ಅವನನ್ನ ಹಾಗೆ ಹೊಡಿತಾ ಇದ್ದೀರಾ? ಹೋಗು ಚಿನ್ನ, ಹೋಮ್ವರ್ಕ್ ಮಾಡ್ಕೋ ಹೋಗು. ಸುಮ್ಮನೆ ಯಾವಾಗ್ಲೂ ಮಗುನ್ ಬೈತಾನೆ ಇರ್ತೀರಲ್ಲ. ಮಾವಯ್ಯ, ಅಪ್ಪು ಇನ್ನೂ ಮನೆಗೆ ಬಂದಿಲ್ಲ. ಸಾಧನಾ, ಆಗ್ಲೇ ಫೋನ್ ಬಂದಿತ್ತಲ್ವಾ ಅವನು ಇವತ್ತು ಆಫೀಸ್ಗೆ ಹೋಗ್ಲಿಲ್ಲ ಅಂತ? ಹಾ ಹಾ ಹೌದು ಹೌದು ಹೌದು. ಅವನು ಯಾವತ್ತೂ ಹೀಗೆ ಮಾಡಿಲ್ಲ. ಏನು ಎಮರ್ಜೆನ್ಸಿ ಇತ್ತೋ ಏನೋ. ಏನ್ ಎಮರ್ಜೆನ್ಸಿ ನಮ್ಮ? ಒಂದು ಫೋನ್ ಮಾಡ್ಬೋದಾಯ್ತಾ ಎಲ್ಲಿದ್ದೀನಿ ಅಂತ? ಎಲ್ಲಿ ಹೋಗಿರ್ಬೋದು ಅವನು? ಆಹಾ ಹಾ, ಇವಳೇ ಬೇಕಂತ ಟೆನ್ಷನ್ ಕ್ರಿಯೇಟ್ ಮಾಡಿ ಮಜಾ ತಗೋತಾ ಇದ್ದಾಳೆ. ಅಪ್ಪ, ರಾಮು ಯಾವುದೋ ಮೀಟಿಂಗೋ ಎಲ್ಲಿಗೋ ಹೋಗಿರ್ತಾನೆ. ಆಫೀಸ್ ಕೆಲಸ ಅಂದ್ರೆ ಹೀಗೆ ಅಲ್ವಾ, ಬರ್ತಾನೆ ಬಿಡಿ ಮಾವನ್. ರೀ, ಏನಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಅದೆಂತ ಮೀಟಿಂಗ್ ರೀ? ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ರು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಯಾಕೆ? ತುಂಬಾನೇ ಖುಷಿ ಆಯ್ತು ಅದಕ್ಕೆ. ದೇವರ ನಾಮ ಕೇಳಿದ್ರೆ ಮತ್ತೆ ಖುಷಿ ಆಗುತ್ತೆ ಅಂತ ಅಜ್ಜಿ ಹೇಳ್ತಾಳೆ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ದೇವರು ತುಂಬಾ ಒಳ್ಳೆಯವನು. ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಕರೆಕ್ಟ್ ಫ್ರೆಂಡ್. ದೇವರ ಹತ್ರ ನಾವ್ ಏನ್ ಕೇಳ್ಕೊಂಡಿದ್ದೀವೋ ಅದನ್ನ ಕೊಡಲ್ಲ. ನಮ್ಗೇನ್ ಒಳ್ಳೇದೋ ಅದನ್ನೇ ಕೊಡ್ತಾನೆ. ಹಬ್ಬ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ದೊಡ್ಡ ಮಾತು ಯಾರು ಹೇಳ್ಕೊಟ್ರು ನಿಂಗೆ? ನನ್ಗೆ ಗೊತ್ತು. ಓ, ನಿಂಗೆ ಗೊತ್ತಾ? ಅಜ್ಜಿ ಹೇಳ್ದು, ನಾವ್ ಏನ್ ಕಳ್ಕೊಂಡಿದ್ದೀವೋ ಅದನ್ನ ದೇವರು ಸ್ಪೆಷಲ್ ಆಗಿ ಕೊಡ್ತಾರೆ ಅಂತೆ. ಹಾಗಾದ್ರೆ ನೀನೇನು ಕಳ್ಕೊಂಡೆ? ಸ್ಕೂಲ್ ಪಿಕ್ನಿಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಬೇಡ ರಾಮ್, ಬೇಡ. ನೋ ನೋ, ಐ ಆಮ್ ಜಸ್ಟ್ ಕಾಲಿಂಗ್ ದ ಆಂಬುಲೆನ್ಸ್. ಹಲೋ, ಎಮರ್ಜೆನ್ಸಿ? ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಅಡ್ರೆಸ್ ಕಳಿಸ್ತೀನಿ. ಸ್ವಲ್ಪ ಬೇಗ ಆಂಬುಲೆನ್ಸ್ ಕಳಿಸ್ತೀರಾ? ನನ್ನ ಮಾತು ಕೇಳಿ. ಥ್ಯಾಂಕ್ ಯು. ಬೇಡ, ನನ್ನ ಮಾತು ಕೇಳಿರಾ. ಯಾವತ್ತಾದ್ರೂ ತಡವಾಗಿ ಬರ್ಬೇಕು ಅನ್ನೋದಾದ್ರೆ ಖಂಡಿತವಾಗಿ ಹೇಳ್ಬಿಡುವ, ತಿಳಿಸ್ಬೇಕು ಅಂತ. ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅವ್ರಿಗೇನ್ ಗೊತ್ತಾಗುತ್ತೆ? ಅವನ ಅಶೋಕ ಎಲ್ಲೋದ? ಅವನಾದ್ರೂ ಫೋನ್ ಮಾಡ್ಬೋದಾಗಿತ್ತು. ನೀವ್ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ಅವರಿಬ್ರು ಹಲೋ, ಯಾರು? ಆಂಬ್ಯುಲೆನ್ಸಾ? ಯಾರು ಹೇಳಿದ್ರು? ಅಮ್ಮ, ಹಾಸ್ಪಿಟ್ಲಿಂದ ಫೋನ್. ಹಲೋ, ಹಾ, ವಾಟ್? ಏನಮ್ಮ ಭಾರ್ಗವಿ, ಏನಾಯ್ತು? ಮಾವಯ್ಯ ಮನೆಗೆ ಆಂಬ್ಯುಲೆನ್ಸ್ ಕಳಿಸ್ತಿದಾರಂತೆ.
ಯಾರಿಗೆ ಅಂತಂದ್ರೆ ರಾಮ್ಗೋಸ್ಕರ ಅಂತಂದ್ರು. ನಮ್ ರಾಮ್ಗೋಸ್ಕರ ಫೋನ್ ಮಾಡಿ ತಿಳ್ಕೊಳಮ್ಮ ಏನಾಯ್ತು ಅಂತ. ಮಾವಯ್ಯ ನೀವು ಟೆನ್ಷನ್ ಆಗ್ಬೇಡಿ, ನಾ ಫೋನ್ ಮಾಡ್ತೀನಿ. ನಮ್ ರಾಮ್ ಏನಾದ್ರೂ ಆದ್ರೆ ನಾನಂತೂ ಉಳಿಯೋದಿಲ್ಲಮ್ಮ. ಮಾವಯ್ಯ ನೀವ್ ಯಾಕೆ ಏನೇನೋ ಅನ್ಕೋತಾ ಇದ್ದೀರಾ? ಅಂಥದ್ದೇನೂ ಆಗಿರಲ್ಲ, ನೀವ್ ರಿಲ್ಯಾಕ್ಸ್ ಆಗಿ. ವಿಶ್ವ ನಾನು ನೋಡ್ಕೊತೀನಿ, ದಯಮಾಡಿ ಫೋನ್ ಮಾಡಿ ತಿಳ್ಕೊಳಮ್ಮ ಏನಾಯ್ತು ಅಂತ. ಏನಾಯ್ತು? ಮಾವಯ್ಯನ ರೂಮ್ ಕರ್ಕೊಂಡು ಹೋಗಿ ಅವ್ರು ರೆಸ್ಟ್ ಮಾಡ್ಲಿ. ರಾಮ ಎಲ್ಲೇ ಇದ್ರು ಮನೆ ಕರ್ಸೋ ಜವಾಬ್ದಾರಿ ನಂದು. ನೀವು ಮೊದಲು ನೀರ್ ಕುಡಿರಿ. ಇವಳ ಕಣ್ಣಲ್ಲಿ ಭಯಕ್ಕಿಂತ ಆಸೆನೇ ಜಾಸ್ತಿ ಕಾಣಿಸ್ತಿದೆ. ರೀ, ಮುಖ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಮಾವಯ್ಯನ್ ಕರ್ಕೊಂಡು ಹೋಗಿ. ಅಪ್ಪ, ರಾಮ್ ಕಾಣ್ತಿಲ್ಲ ಅಂತ ಟೆನ್ಷನ್ ಆಗ್ತಿದ್ದೀರಾ? ಅವನ್ಗೇನು ಆಗಿರಲ್ಲ, ಆರಾಮಾಗಿರ್ತಾನೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಬನ್ನಿ. ಭಾರ್ಗವಿ, ಅಲ್ಲಿ ಬೇಗ ತಿಳ್ಕೊಂಡು ಏನಾಗಿದೆ ಅಂತ ನನಗೆ ತಿಳಿಸಪ್ಪ. ಬನ್ನಿಪ್ಪ, ನೀವು ಬನ್ನಿ, ನೀವು ಬನ್ನಿ, ರೆಸ್ಟ್ ಮಾಡಿ ಬನ್ನಿ. ಮಾವಯ್ಯ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿ ಪ್ಲೀಸ್. ಅಪ್ಪು ಎಲ್ಲೇ ಇದ್ರು ಅವನನ್ನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಹಾಗಮ್ಮ, ಅವನ್ ಫೋನ್ಗೂ ಸಿಗ್ತಾ ಇಲ್ಲ, ಎಲ್ಲಿದಾನೋ ಗೊತ್ತಿಲ್ಲ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇಲ್ಲ ಅಂತ ಹೇಳಿದ್ರೆ ಇವತ್ತೇ ನನ್ನ ಜೀವ ಹೋದಂಗೆ. ಮಾವಯ್ಯ, ಏನೇನೋ ಮಾತಾಡ್ಬೇಡಿ ಅಂತ ಹೇಳಿದ್ನಲ್ಲ. ಅಪ್ಪುಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಸಿದ್ದಯ್ಯ, ಅಪ್ಪು ಮನೆಗೆ ಬರೋವರೆಗೂ ನೀವು ಇಲ್ಲಿಂದ ಅಲ್ಲಾಡ್ಬಾರ್ದು, ಆಯ್ತಾ? ನಾನು ಈ ರೂಮಿಗೆ ಬರಲ್ಲ, ಮಾವಯ್ಯನ್ ಡಿಸ್ಟರ್ಬ್ ಮಾಡಲ್ಲ. ಈಗಲೇ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಪ್ಲೀಸ್ ರಿಲ್ಯಾಕ್ಸ್ ಆಗಿ ಮಾವಯ್ಯ. ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಈ ಮನೇಲಿ ಎಲ್ಲರೂ ನಿನ್ನ ನಂಬ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರ ಒಳ್ಳೆತನ, ದಡ್ಡತನ ಅನ್ಕೋಬೇಡ. ಒಳ್ಳೆಯವರು ದಡ್ಡರಾಗಿದ್ರೇನೆ ಅವ್ರಿಗೂ ಒಳ್ಳೇದು. ಅಮ್ಮಗೇನಾದ್ರೂ ಹೋದ್ರೆ ಸೊಕ್ಕೈನೋ ನನಗೆ ಬೆರಳು ತೋರಿಸಿ ಮಾತಾಡ್ತೀಯ. ಈ ಮನೇಲಿರೋರೆಲ್ಲ ನಿನ್ನ ಅಧಿಕಾರಕ್ಕೆ ಹೆದರ್ಕೊಂಡು ತಲೆ ಆಡಿಸ್ಬೋದು. ನಾನು ನಿನ್ನ ಮಾತನ್ನ ಯಾರು ಕೇಳ್ತಾರೆ? ಹಾಗೆ ಮಾಡಿಟ್ಟಿದ್ಯಲ್ಲ ಎಲ್ಲರೂ. ಇಷ್ಟರಲ್ಲೇ ನಿನ್ನ ಆಟ ಕೊನೆ ಆಗುತ್ತೆ. ಸತ್ಯ ಏನು ಅಂತ ಹಲೋ ಸರ್. ಸರ್, ಮೊಬೈಲ್ ನೆಟ್ವರ್ಕ್ ಲೊಕೇಶನ್ನ ಟ್ರೇಸ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಆದರೆ ಇದ್ಯಾವುದೋ ವಠಾರದ ಹತ್ರ ತೋರಿಸ್ತಾ ಇದೆ ಸರ್. ಎಸ್ ಸರ್. ಓಕೆ ಸರ್, ಫೈನ್ ಸರ್. ನನಗೆ ಗೊತ್ತಾದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ನೀವು ಬಂದಾಗಲೇ ಇದನ್ನ ಹೇಳಬೇಕು ಅಂದ್ಕೊಂಡೆ. ಸಿಹಿ ಇರ್ಲು, ಅದಕ್ಕೆ ನನಗೆ ಮಾತಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ನಾನು ಆ ಥರ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ, ನನ್ನ ಕಡೆಯಿಂದ ತಪ್ಪಾಯಿತು. ಇನ್ಮೇಲೆ ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ನೀವು ಮಾತು ಆಡಬಾರ್ದು, ಟ್ರೈಯೂ ಮಾಡಬಾರ್ದು. ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಯಾ, ಶ್ಯೂರ್. ಬಾಯ್.
ಸರ್ ನೀವ್ಯಾಕೆ ಇಲ್ಲಿಗೆ ಬರ್ಕೋದ್ರಿ? ಸರ್ ನೀವು ಮಿಸ್ಸಿಂಗ್ ಅಂತ ಕಾಲ್ ಬಂತು. ನಿಮ್ಮ ಮನೇಲಿ ಎಲ್ಲರೂ ತುಂಬ ಗಾಬರಿ ಆಗಿದ್ದಾರೆ ಸರ್. ಸರ್ ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ಲ? ನೋ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಸರ್ ನೀವು ಇಂಥ ಜಾಗದಲ್ಲಿ? ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದೆ. ನನಗೇನೂ ಆಗಿಲ್ಲ. ಇನ್ಸ್ಪೆಕ್ಟರ್, ಇಫ್ ಯು ಡೋಂಟ್ ಮೈಂಡ್ ನೀವು ನಂಗೊಂದು ಹೆಲ್ಪ್ ಮಾಡ್ಬೋದಾ? ಶೋರ್ ಸರ್, ಹೇಳಿ. ನಾನು ಇಲ್ಲಿಗೆ ಬಂದಿರೋದನ್ನ ಯಾರ ಹತ್ರನೂ ಹೇಳಕ್ಕೋಗ್ಬೇಡಿ. ಮನೆಯವ್ರ ಹತ್ರ ನಾನು ಮಾತಾಡ್ಕೋತೀನಿ. ಡೋಂಟ್ ವರಿ. ಓಕೆ ಸರ್, ಗುಡ್ ನೈಟ್. ಫೋನ್ ಸಿಗದೆ ಇದ್ದದ್ದು ನೋಡಿ ಮನೆಯವ್ರು ಪ್ಯಾನಿಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಮಾವಯ್ಯ ಮಾವಯ್ಯ ರಾಮ್ ಬಂದ? ಇಲ್ಲ ಮಾವಯ್ಯ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅದನ್ನ ಹೇಳೋಣ ಅಂತಾನೆ ಓಡ್ ಬಂದೆ. ಎಲ್ಲಿದಾನಂತೆ? ಮಾತಾಡ್ದೆ ನೀನು? ಇಲ್ಲ ಮಾವಯ್ಯ, ಕಮಿಷನರ್ ಹತ್ರ ಮಾತಾಡ್ದೆ. ಅವ್ನು ಹುಷಾರಾಗಿದ್ದಾನಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತಿದ್ಯಮ್ಮ? ಹ್ಞೂ ಮಾವಯ್ಯ, ನಿಜಾನೇ. ನಿಜವಾಗ್ಲೂ ಅವನಿಗೇನು ಆಗಿಲ್ಲ ತಾನೆ? ಖಂಡಿತವಾಗ್ಲೂ ಏನೂ ಆಗಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತಂದೆ? ಅಲ್ಲ ಮಾವಯ್ಯ, ತುಂಬಾ ಫೋರ್ಸ್ ಮಾಡಿ ಕೇಳಿ ಎಲ್ರನ್ನೂ ಯಾಕೆ ಪ್ಯಾನಿಕ್ ಮಾಡೋದು ಅಂತ ನಾನೇ ಸುಮ್ಮನಾದೆ. ಸದ್ಯಕ್ಕೆ ಅವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿ ನನಗೆ ಜೀವ ಬಂದಂಗಾಯ್ತು. ಅದಕ್ಕೆ ನಿಮಗೂ ಹೇಳೋಣ ಅಂತ ಓಡ್ ಬಂದೆ. ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ಈಗಿನ ಕಾಲದ ಹುಡುಗರಿಗೆ ಮನೆಯಲ್ಲಿ ದೊಡ್ಡವರು ಎಷ್ಟು ಟೆನ್ಷನ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತಾರಮ್ಮ. ಅದರಲ್ಲೂ ನಮ್ಮಪ್ಪು ಇಷ್ಟು ವರ್ಷ ಬೇರೆ ಪ್ರಪಂಚದಲ್ಲೇ ಇದ್ದವನಲ್ವಾ. ಅವನ್ನ ಕಟ್ಟ ಹಾಕ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ ಕಣಮ್ಮ. ಮನೇಲಿ ಕೈ ಹಿಡಿದು ಹೆಂಡತಿ ಅಂತ ಇದ್ದಿದ್ರೆ ಅವನು ಇಷ್ಟೊತ್ತು ಹೊರಗಿರ್ತಿದ್ನ? ಅವಳು ಸುಮ್ಮನೆ ಬಿಡ್ತಿದ್ಲೇನಮ್ಮ? ಇದರಲ್ಲಿ ಅಶೋಕ ಬೇರೆ ಕಣ್ಣಿಗೆ ಕಂಡಿಲ್ಲ. ಏಯ್, ಎಲ್ಲ ಓಕೆ ತಾನೇ? ಎಲ್ಲ ಓಕೆ ತಾತ, ಯಾವ ಪ್ರಾಬ್ಲಮೂ ಇಲ್ಲ. ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ಊಟ ಮಾಡು, ಊಟ ಮಾಡು. ತಾತ ನೀವು? ಇಲ್ಲಪ್ಪ, ತಡ ಆದ್ಮೇಲೆ ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ. ಅದಕ್ಕೆ ಒಂದು ಲೋಟ ಹಾಲು ಕುಡಿದು ಮಲ್ಕೋತೀನಿ, ಆಯಾಸ ಆಗಿದೆ. ಸರಿ ತಾತ, ಗುಡ್ ನೈಟ್. ಮಾತ್ರೆ ತಗೊಳ್ಳಿ ಮಾವಯ್ಯ. ಅಲ್ಲಿ ನೋಡಿದ್ರೆ ಸೀತಾ ಒಬ್ಬರೇ ಎಲ್ಲದನ್ನು ನಿಭಾಯಿಸ್ತಿದ್ದಾರೆ. ಇಲ್ಲಿ ನನಗೋಸ್ಕರ ಇಷ್ಟೊಂದು ಜನ ಇದ್ದಾರೆ. ಅಪ್ಪು, ಫ್ರೆಶ್ನಪ್ ಆಗ್ಬಾ, ಹೋಗು. ನಾನೇ ನನ್ನ ಕೈಯಾರೆ ನಿನ್ಗೆ ಊಟ ಬಡಿಸ್ತೀನಿ. ಮೊದಲು ನಮ್ಮ ಬಂಗಾರಿ ನೋಡಿದ್ರೇನೆ ಸಮಾಧಾನ ರೀ ನಂಗೆ. ನನಗೂ ಅಷ್ಟೇ. ಮದುವೆಗೆ ಹೋಗೋಕ್ಕಿಂತ ಬರೋವಾಗ್ಲೇ ಭಾರಿ ಖುಷಿಯಾಗಿದ್ದು. ಅಜ್ಜಿ, ಇಷ್ಟು ಬೇಗ ಬಂದ್ಬಿಟ್ರಾ? ನೀನು ನೋಡಕ್ಕೆ ಅಂತ ಓಡ್ ಬಂದ್ಬಿಟ್ವಿ. ಹೇಗಿದ್ಯಾ ನೀನು? ಚೆನ್ನಾಗಿದ್ದೇನೆ. ಅಮ್ಮಂಗೇನು ತೊಂದರೆ ಕೊಟ್ಟಿಲ್ಲ ತಾನೇ? ಏ, ನಮ್ ಬಂಗಾರಿ ಹಾಗೆಲ್ಲ ತೊಂದರೆ ಕೊಡಲ್ಲ ಅಲ್ವಾ ಪುಟ್ಟಿ? ನಿಮ್ಮ ಮೊಮ್ಮಗಳನ್ನ ನಾನ್ ನೋಡ್ಕೊಂಡಿಲ್ಲಮ್ಮ, ಅವಳೇ ನನ್ನ ನೋಡ್ಕೊಂಡಿದ್ದು. ಹೌದೇನೆ ಬಂಗಾರಿ? ಸರಿ ಸೀತಾ, ಆಫೀಸ್ ಕೆಲಸ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಿನಗೆ ಕಷ್ಟ ಆಗಿಲ್ವಾ ಸೀತಾ? ಹಾಗೇನಿಲ್ಲ. ಹೆಂಗೆ ನಿಮಿಷಕ್ಕೆ 4 ಕಿಲೋಮೀಟರ್ ಓಡ್ತಾಳೆ. ಇದನ್ ತಿಂದ್ಬಿಟ್ರೆ ಅಷ್ಟೇ. ನಿಮ್ಮ ಅಣ್ಣಂಗೆ ತುಂಬಾ ನಿಶಕ್ತಿ ಕಣೆ. ನಾನ್ ತಗೊಂಡೋಗ್ತೀನಿ. ಇಷ್ಟೊಂದು ಬೇಡ, ನಿಮಗೊಂದು 4 ಇಟ್ಟಿರ್ತೀನಿ. ಸೀತಾ, ಚಿಕ್ಕ ಡಬ್ಬಿ ಏನಾದ್ರು ಇದ್ಯಾ? ಅತ್ತೆ, ನೀನ್ ಅವತ್ತೇ ನಾನು ರೆಡ್ ಕಲರ್ ಡಬ್ಬಿ ತಗೊಂಡೋದೆ, ವಾಪಸ್ ಕೊಟ್ಟೇ ಇಲ್ಲ. ನೋಡ್ದೆ ಇವಳನ್ನ? ನಾನು ಯಾವಾಗ ತಗೊಂಡೋಗಿದ್ದೀನಿ? ಏನಕ್ಕೆ ಸುಳ್ಳು ಹೇಳ್ತೀಯಾ? ಸುಳ್ಳಲ್ಲ, ಅವತ್ತಿನ ತಗೊಂಡೋದೆ, ವಾಪಸ್ ಕೊಟ್ಟೇ ಇಲ್ಲ. ಖಾಲಿ ಡಬ್ಬಿ ತಾನೆ? ನಿಮ್ ಮನೇಲಿ ಎಷ್ಟೊಂದು ಡಬ್ಬಗಳಿದೆ. ಸೀತಾ, ಲಾಯರಿಗೆ ಫೋನ್ ಮಾಡ್ಬಿಡು, ಇಲ್ಲ ಅಂದ್ರೆ ಪದೇ ಪದೇ ನನ್ನನ್ನು ವಿಚಾರಿಸ್ಕೊತಿರ್ತಾರೆ. 4 ಇಟ್ಟಿದ್ದೀನಿ, ತಿನ್ಬಿಡಿ, ಬರ್ತೀನಿ.
ಸೀತಮ್ಮ ಅತ್ತೆ ಯಾವಾಗ ಬಂದ್ರು ಏನಾದ್ರೂ ತಗೊಂಡು ಹೋಗ್ತಾರೆ. ನನ್ಗೆ ಅವ್ರು ಅಂದ್ರೆ ಇಷ್ಟನೇ ಇಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು. ನಿಜ ತಾನೆ. ನೀನಿವತ್ತು ರೆಸ್ಟ್ ಮಾಡಲ್ವಾ ಸೀತಮ್ಮ? ನನಗೇನೇ ಆಗಿದೆ, ನಾನು ಆರಾಮಾಗೇ ಇದ್ದೀನಿ. ನೀನು ಮತ್ತೆ ನಿನ್ನ ಫ್ರೆಂಡು ನನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರಲ್ಲ ನೆನ್ನೆ. ಇನ್ನೊಂದು ವರ್ಷ ನನಗೆ ಜ್ವರನೇ ಬರೋದಿಲ್ಲ. ನನ್ನ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡ್ತಿರೋದೇನು ಕಮ್ಮಿ ಕೆಲಸನಾ? ಸಮಾಜ ಸುಧಾರಣೆ, ಸಾಲ ಇರೋ ಮನೆನ ಮಾಡಿಸಿ, ಮಗು ಇರೋ ಹೆಣ್ಮಗಳಿಗೆ ಬಾಳ್ ಕೊಟ್ಟು ನಿಮ್ ಜೀವನಕ್ಕೆ ನೆರವಾಗಿ ಅಬ್ಬಾ ಒಂದ ಎರಡ. ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ಫೀಸ್ ಅಂತ ಜಸ್ಟ್ 40 ಲಕ್ಷ ತಗೋತಾ ಇದ್ದೀನಿ ಅಷ್ಟೇ. ಆದ್ರೆ ಸೀತಾ ಏನಾದ್ರೂ ಈ ಮದುವೆಗೆ ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಆಗ್ಲಿಲ್ಲ ಅನ್ನೋ ಮಾತು ಇನ್ ಮುಂದೆ ಆಡೋ ಹಾಗೆ ಇಲ್ಲ. ನೋಡೋ, ಈಗ ಟೈಮು ಮೀರೋಗಿದೆ. ಸೀತಾ ಒಪ್ಲೇಬೇಕು. ನೀವಿಬ್ರು ಇರೋದು ಯಾಕೆ? ಒಪ್ಸಿ. ನಮ್ ಪ್ರಯತ್ನನ ನಾವು ಪಡ್ತೀವಿ ಸರ್, ಟ್ರೈ ಮಾಡ್ತಾನೆ ಇರ್ತೀವಿ. ಆದ್ರೆ ತೀರ್ಮಾನ ತಗೋಬೇಕಾಗಿರೋದು ಅವಳಲ್ವಾ? ಅವಳನ್ನ ಒಪ್ಸೋದು ನಿಮ್ಮ ಕೈಲಿದೆ. ಅವಳೇನಾದ್ರೂ ನಿಮ್ಮನ್ನು ಒಪ್ಕೊಂಡ್ಬಿಟ್ರೆ ನಮ್ಮ ಅವಶ್ಯಕತೆನೇ ಬೀಳಲ್ಲ ಅಲ್ವಾ? ಈಗ ಎಷ್ಟೋ ಸಿನಿಮಾಗಳಲ್ಲಿ ಹೀರೋಗಳು ಹುಡುಗಿರ್ಗೆ ಇಷ್ಟ ಆಗ್ತಾರೆ. ಅವ್ರ ಮಾತು, ಸ್ಮೈಲು, ನಗೋ ಸ್ಟೈಲು ಇದನ್ನ ನೋಡಿ ಇಷ್ಟಪಡ್ತಾರೆ. ಹಾಗೆ ಅಂತ ಅವ್ರು ನೋಡಕ್ ಚೆನ್ನಾಗಿದ್ದಾರೆ ಅಂತೇನಲ್ವಲ್ಲ. 4 ಕಾಸು ಕೊಡ್ತಾ ಇದ್ದೀನಿ ಅಂತ ನನಗೆ ಉಪದೇಶ ಮಾಡ್ತಿದ್ಯಾ? ಅದು ಹಾಗಲ್ಲ ಸರ್. ಯಾರನ್ನ ಹೇಗ್ ಮೆಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕ್ಲೇಟ್? ಸಾರಿ ಸರ್. ಹೇಗ್ ನಡೀತಾ ಇದೆ ಲೈಫು? ನಿಮ್ಮ ಆಶೀರ್ವಾದ ಸರ್. ದೇವ್ರಾಗ ನೀವಿರ್ಬೇಕಾದ್ರೆ ನಮ್ಗೇನ್ ಸರ್ ಚಿಂತೆ? ಈಗ ಈ ದೇವ್ರಿಗೆ ಕಾಣಿಕೆ ಕೊಡೋ ಟೈಮ್ ಬಂದಿದೆ. ಮಾಡ್ತೀರಾ? ಓ ಮಾಡ್ತೀವಿ ಸರ್. ನಿಮ್ಮಲ್ಲಿ ಯಾರಿಗೆ ಸಖತ್ತಾಗಿ ಹೆದರ್ಸಕ್ ಬರುತ್ತೆ? ಮೀನಿಗೆ ಈಜಕ್ ಬರುತ್ತಂದಂಗ ಆಯ್ತು ಸರ್. ನಮ್ಮ ಹುಡುಗರೆಲ್ಲ ಖತರ್ನಾಕು ಸರ್. ಗುಡ್. ಇವಳ ಹೆಸರು ಸೀತಾ. ಇವಳು ಆಫೀಸ್ಗೆ ಹೋಗ್ಬೇಕು, ಹೆದರ್ಸ್ಬೇಕು. ಆದ್ರೆ ಹೀಗಲ್ಲ, ಬ್ಯಾಂಕ್ ಎಂಪ್ಲಾಯೀಸ್ಗಳಾಗಿ. ಓಕೆ? ಓಕೆ? ಓಕೆ ಸರ್. ಸರ್, ಆಚೆ ಹೋಗಿ ಮಾತಾಡೋಣವಾ? ಆಚೆ ಹೋಗಿ ಮಾತಾಡಿದ್ರೆ ಒಳಗಾಕ್ರಿ ಬರ್ತಿದ್ವಿ. ಎಷ್ಟು ಅಂತ ಆಟ ಆಡಿಸ್ತೀರಾ? ಇವಾಗಲೇ ಬೇಜನ್ ಟೈಮ್ ಕೊಟ್ಟಾಗಿದೆ. ದುಡ್ಡು ಯಾವಾಗ ವಾಪಸ್ ಕೊಡ್ತೀರಾ? ಮಗ, ಅರ್ಜೆಂಟಾಗಿ ಈ ಫೈಲ್ ಹಾಕೋ ಕೇಳಿದೆ. ಮಗ, ಇಷ್ಟು ದಿವಸ ನಾವು ಏನು ಕಂಡಿಡಬೇಕು ಅಂತ ಅಂದ್ಕೊಂಡಿದ್ವೋ ಅದು ನಮ್ಮ ಹತ್ರನೇ ಬರ್ತಿದೆ. ಚರಂಡಿ ನಂಗೊಂದು ಕೆಲಸ ಒಪ್ಸಿದ್ದಾನೆ. ಈ ಫೈಲ್ನ ತಗೊಂಡೋಗಿ ಒಂದು ಅಡ್ರೆಸ್ಗೆ ತಲುಪಿಸ್ಬೇಕಂತ. ಈ ಫೈಲ್ನ ಕೊಡೋ ನೆಪದಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಸೂಪರ್ ಮಗ. ನಮ್ಮ ಕೈ ಇನ್ವೆಸ್ಟ್ ಮಾಡಿಸಿ ನಮ್ಮ ದುಡ್ಡು ಹೊಡಿಬೇಕು ಅಂತಿದ್ದಾರೆ. ಅದು ಯಾರೇ ಆಗಿರಲಿ, ಇವತ್ತೇ ಅವ್ರ ಆಟಕ್ಕೆಲ್ಲ ಕೊನೆ ಆಡ್ತೀನಿ. ಸರ್, ಫೈಲ್ ಸಿಕ್ಬಿಡ್ತಾ? ಶಬ್ಬಾಷ್ ನಡೆದೀರಾ. ಇವತ್ತು ನಿನಗೆ ತಾಕತ್ತಿದೆ ಅಂತ ಒಪ್ಪದೆ.
ಈ ಫೈಲ್ನ ಈ ಅಡ್ರೆಸ್ಸಿಗೆ ತಲುಪಿಸ್ಬಿಡು. ಓಕೆ ಸರ್. ಪ್ರಪಂಚದಲ್ಲಿ ಯಾರೇನ್ ಸಾಲನೆ ಮಾಡಲ್ವಾ? ಕೆಲ್ಸ ನೋಡಿ ಎಲ್ರು. ಸರಿ, ಇನ್ನೊಂದ್ಸಲ ಮೇಲ್ ಮಾಡ್ತೀನಿ ರೀ. ಓಕೆ, ಅಲ್ಲಿ ಕಾಲ್ ಯು ಬ್ಯಾಕ್. ಏನಾಯ್ತು ಮಗ? ನೀನು ಹೋಗಿ ಬರ್ತೀಯಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನ್ ಕೆಲಸ? ಯಾರೋ ಬ್ಯಾಂಕ್ ಅವ್ರು ಅಂತ ಹೇಳ್ಕೊಂಡು ಸೀತಾ ಅವ್ರನ್ನ ಹ್ಯಾರಾಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಶೀಸ್ ಲಿಲ್ ಅಪ್ಸೆಟ್. ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಅವ್ರ ಜೊತೆ ಇರಬೇಕಾಗುತ್ತೆ. ಆದ್ರೆ ಈ ಅವಕಾಶನ ನಾವು ಕಳ್ಕೊಂಬಾರ್ದು. ಪ್ಲೀಸ್ ನೀನು ಹೋಗ್ಬಾ. ಅಲ್ಲ ಆಲ್ಸೋ ಒನ್ ಮೋರ್ ಥಿಂಗ್, ದಿಸ್ ಇಸ್ ದ ಅಡ್ರೆಸ್ ಹಿ ಆಸ್ಕ್ಡ್ ಮೀ ಟು ಡೆಲಿವರ್. ಓಕೆ, ಅದು ಯಾರು ಅಂತ ನೀಟಾಗಿ ತಿಳ್ಕೊಂಬಾ. ಆಲ್ಸೋ ಯು ನೀಡ್ ಎನಿಥಿಂಗ್ ಕಾಲ್. ಓಕೆ ಮಗ, ಹುಷಾರ್. ಟೇಕ್ ಕೇರ್. ಓಕೆ. ಹೇಳಿ ಸರ್. ಏನ್ ಹೇಳೋದು? ನಾವು ಇವ್ರ ಹತ್ರ ಮಾತಾಡ್ಬೇಕಿತ್ತು. ನೀವ್ಯಾರು ಇಲ್ಲಿ ಕೂರ್ಸಿ ಹೇಳಿ ಅಂತ ಹೇಳ್ತಿದ್ರಾ? ನಿಮ್ಮ ಐಡಿ ಕಾರ್ಡ್ ಕೊಡಿ. ಐಡಿ ಕಾರ್ಡ್. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಯಾಕೆ ಐಡಿ ಕಾರ್ಡ್ ತರಕ್ ಮರ್ಸ್ಬಿಟ್ರ? ಸಾಲ ವಸೂಲಿ ಮಾಡಕ್ ಬಂದಿದೀವ್ರಿ. ಆದ್ರೆ ನೀವ್ ಯಾರೋ ಬ್ಯಾಂಕ್ ಅವ್ರ ತರ ಮಾತಾಡ್ತಾನೆ ಇಲ್ವೇ? ಅದು ಸರಿಯಾಗಿ ಸಾಲ ತೀರ್ಸೋರ್ಗೆ, ನಮ್ಮನ್ನ ಆಟ ಆಡ್ಸೋರ್ಗೆ ನಾವು ಹೀಗೆ ಡೀಲ್ ಮಾಡೋದು. ಡೀಲ್? ಸಾರಿ, ಏನಂದ್ರಿ? ಡೀಲ್ ಮಾಡೋದು? ನೀವೇನ್ ಸರ್ ರೋಲ್ ಕಾಲ್ ಮಾಡೋ ತರ ಮಾತಾಡ್ತಿದ್ದೀರಾ? ಅಲ್ಲ, ಯಾವಾಗಿಂದ ಬ್ಯಾಂಕ್ ಅವರು ಆಫೀಸಿಗೆ ನುಗ್ಗಿ ಕಸ್ಟಮರ್ಸ್ ಹತ್ರ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅದೇ ನನಗೆ ಅರ್ಥ ಆಗ್ತಿಲ್ಲ. ನಿಮ್ ಬ್ರಾಂಚ್ ಮ್ಯಾನೇಜರ್ ಹೆಸರೇನು? ಅವ್ರ ಹೆಸರೆಲ್ಲ ಯಾಕೆ? ನಿಮ್ ಬ್ರಾಂಚ್ ಮ್ಯಾನೇಜರ್ ಅಷ್ಟೇ ಅಲ್ಲ, ಟಾಪ್ ಮ್ಯಾನೇಜ್ಮೆಂಟ್ ಮೀಟ್ ಮಾಡಿ ಮಾತಾಡಕ್ಕಾಗುತ್ತೆ. ಅವ್ರ ಹತ್ರ ಮಾತಾಡ್ತೀನಿ, ನೀವು ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಹಲೋ ಮೇಡಮ್. ಮೇಡಮ್ ಒಂದೇ ಒಂದು ಚೇಂಜ್ ಮೇಡಮ್. ಏನ್ರಿ ಅದು? ಮೇಡಮ್, ಅದು ನೀವು ಕೇಳಿದ ಫೈಲ್ನ ನಾನು ಎಂಪ್ಲಾಯ್ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೆ. ಅದನ್ನ ತಗೊಳಕ್ಕೆ ಇವಾಗ ನಾನು ಲೇಡೀಸ್ ಕ್ಲಬ್ ಹೊರಟಿದ್ದೀನಿ. ಒಂದೇ ಒಂದು ನಿಮಿಷ ಮೇಡಮ್. ಈಗೇನ್ರಿ ಹೊರಟಾದ್ಮೇಲೆ ಏನ್ರಿ ನಿಮ್ ಕತೆ? ಮೇಡಮ್, ಫೈಲ್ ತಗೊಂಡು ಬಾಸೇ ಬರ್ತಾ ಇದಾರೆ ಮೇಡಮ್. ಏನು? ಅವ್ರು ಈಗಾಗಲೇ ಹೊರಟಿದ್ದಾರೆ ಮೇಡಮ್. ನೀವಿರೋ ಕಡೆನೆ ಬರ್ತಿದ್ದಾರೆ ಮೇಡಮ್. ಫೈಲ್ನ ರಾಮ ತಗೊಂಡ್ ಬರ್ತಿದ್ದಾನ. ಈ ಚರಂಡಿ ಯಾವತ್ತೂ ಒಂದ್ ಕೆಲ್ಸ ನೆಟ್ಟಗ್ ಮಾಡಲ್ಲ. ಫೈಲ್ ತಗೊಂಡು ಲೇಡೀಸ್ ಕ್ಲಬ್ಗೆ ಬಂದ್ರೆ ಮೈ ಗಾಡ್. ಡ್ರೈವರ್, ಗಾಡಿ ರೈಟ್ ತಗೋ. ಮೇಡಮ್, ಕ್ಲಬ್ಗೆ ಲೆಫ್ಟ್ ಹೋಗ್ಬೇಕಲ್ವಾ? ಹೇಳ್ದಷ್ಟು ಮಾಡು. ಟೇಕ್ ಅ ರೈಟ್. ನಿಂತ್ಕೋ. ಯಾಕೆ ಒಳ್ಳೆ ರನ್ಔಟ್ ಆಗ್ಬಿಡ್ತೀನಿ ಅನ್ನೋ ಥರ ಓಡ್ತಿದ್ಯಾ? ಏನು ವಿಷಯ?
ಚಿಕ್ಕಮ್ಮ ಇಲ್ಲಿ ಅಂದ್ರೆ ನನ್ನ ಭಾರ್ಗು ಅಲ್ಲ, ಅಂಪೈರ್ ವಿಷಯ ಕಾಮೆಂಟೇಟರ್ಗೆ ಯಾಕಪ್ಪ? ಎಲ್ಲ ನಿಮ್ಮಂತ ಪ್ಲೇಯರ್ಸಿಗೆ ಸರಿ ಅಷ್ಟೇ. ಭಾರ್ಗವಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಹಾಗಂತ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲಪ್ಪ. ಭಾರ್ಗವಿ ನನ್ನ ಹಾರ್ಟ್ಗೆ ತುಂಬ ಹತ್ರ ಇದ್ದಾಳೆ, ಹಾಗಾಗಿ ಅವಳೆಷ್ಟೇ ದೂರ ಇದ್ರೂ ನನಗೆ ಟೆನ್ಷನ್ನೇ ಇಲ್ಲ. ಮನೇಲಿ ಇಲ್ಲ ಅಲ್ವಾ? ಯಾಕೆ ಅಶೋಕ, ಏನಾಯ್ತು? ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಹಾಗಾದ್ರೆ ಚಿಕ್ಕಮ್ಮ ಮನೇಲಿಲ್ಲ, ಈ ಫೈಲ್ಗೋಸ್ಕರ ಕಾಯ್ಕೊಂಡು ಕ್ಲಬ್ಬಲ್ಲಿ ಕೂತಿದ್ದಾರೆ. ಅಶೋಕ್, ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ನಿನ್ನೆ ಕೇಳ್ಕೊಂಡ್ ಬಂದ ಭಾರ್ಗು, ಏನೋ ವಿಷಯ ಇರಬೇಕು ಅಲ್ವಾ ಅಶೋಕ? ನೀನು ನನ್ನನ್ನು ಹುಡ್ಕೊಂಡ್ ಬಂದ್ಯಾ? ಏನ್ ವಿಷಯ? ಇಲ್ಲೇ ಇದ್ದಾರೆ. ಹಾಗಾದ್ರೆ ಲೇಡೀಸ್ ಕ್ಲಬ್ ಅಲ್ಲಿ ಇರೋದು ಯಾರು? ಅಕ್ಕ, ನೀವಿನ್ನೂ ಲೇಡೀಸ್ ಕ್ಲಬ್ ಹೋಗಿಲ್ವಾ? ಸಾಧನಾ, ಲೇಡೀಸ್ ಕ್ಲಬ್ ಅಲ್ಲಿ ಬ್ಯೂಟಿ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತಂದೆ. ನಾನು ಹೋಗ್ತೀನಿ ಅಂತ ಹೇಳಿದ್ನ? ಯಾಕೆ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಅಂತ ಇರ್ತೀಯ? ಅಶೋಕ್, ನೀ ಬಂದ ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ? ಸೂರಿ, ತಾತನ ಹತ್ರ ಕೆಲವೊಂದು ಡೀಟೇಲ್ಸ್ ಡಿಸ್ಕಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಓ ಓಕೆ, ನೀ ಹೋಗ್ತಾ ಊಟ ತಗೊಂಡು ಹೋಗು. ಹಲೋ ಮಗ, ನಿನ್ ಮನೇಲಿದ್ದೀನೋ? ಯಾವಾಗ್ಲೂ ನನ್ ಮನೆಗೆ ಬರ್ತೀಯಾ? ಇವತ್ ನಿನ್ ಮನೆ ಕರ್ಕೊಂಡು ಹೋಗು ಅಂತ ಸೀದ್ ಒಂದೇ ಆಟ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನಿನ್ ಮನೆಗೆ ಬಂದ್ಬಿಟ್ಟ. ಅದ್ ಸರಿ, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಏನಾದ್ರು ವಿಷಯ ಗೊತ್ತಾಯ್ತಾ? ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡು. ಯಾಕೋ ಇಷ್ಟೊಂದು ಅವಸರದಲ್ಲಿ ಮಾತಾಡ್ತಿದ್ಯಾ? ಯೋ ಮಾರಾಯ, ಸಿಹಿ ಮತ್ತೆ ಸೀತಾ ಇಬ್ರು ಮನೆಯೊಳಗಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾನೇ ನಿಜ ಹೇಳ್ಬಿಡೋಣ ಅಂತಿದ್ದೀನಿ. ನಿಜನಾ? ಏನ್ ನಿಜ? ನಾನ್ ಯಾರು ಅನ್ನೋ ನಿಜ. ಹೇಗಿದ್ರು ಆಫೀಸಲ್ಲಿ ಫ್ರಾಡ್ ಮಾಡ್ತಿರೋದು ಯಾರು ಅಂತ ನಿನಗೆ ಗೊತ್ತಾಗಿರುತ್ತೆ. ಆಗ ಈ ನಾಟಕದ ಅವಶ್ಯಕತೆನೇ ಇರೋಲ್ವಲ್ಲ. ನಾನೇ ಶ್ರೀರಾಮ್ ದೇಸಾಯಿ ಅಂತ ಸೀತಾ ಅವ್ರಿಗೆ ಹೇಗಾದ್ರೂ ಮಾಡಿ ಹೇಳ್ಬಿಡ್ತೀನಿ. ಬಾಯ್. ಏಯ್ ಇಲ್ಲ, ರಾಮ್ ರಾಮ್ ರಾಮ್. ಹೌದು ಸರಿ, ಸುಮ್ನೆ ಹಾಗೆ ಬಂದೆ. ಸುಮ್ಮನೆ ಬಂದ್ಯಾ? ಒಳಗಡೆ ಮತ್ತೆ ಬಿಸ್ನೆಸ್ ಬಗ್ಗೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದೆ. ಏನ್ ವಿಷಯನ? ರಾಮು ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಿದ್ದ. ಅಶೋಕ್, ರಾಮ ಎಲ್ಲಿ? ಆಫೀಸಲ್ಲಿದ್ದಾನೆ. ಅಶೋಕ್, ಅಪ್ಪು ಜೊತೆ ನೀನ್ ಮನೆಗೆ ಬಂದಾಗ್ಲೂ ಹೆಚ್ಚೊತ್ತಿಲ್ಲಿರಲ್ಲ. ಈಗ ಬಂದಿದ್ಯಾ, ಈಗ್ಲೂ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀಯಾ. ಯಾಕ್ರೋ ನೀವಿಬ್ರು ಬಿಸ್ನೆಸ್ ನ ಹೀಗೆ ಹಚ್ಕೊಂಡಿದ್ದೀರಾ ಅಲ್ವಾ ಮಾವಯ್ಯ? ಅವ್ರದ್ದು ಏನೋ ವಿಷಯ ಇರುತ್ತಮ್ಮ ಅಲ್ವೇನೋ. ಮಾವಯ್ಯ, ಇವನನ್ನ ನೋಡ್ತಿದ್ರೆ
ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ನಿಸ್ತಿಲ್ಲ. ಸರಿ ಬಾ, ಟೀ ಕುಡ್ಕೊಂಡು ಹೋಗು. ಇಲ್ಲ ಬೇಡ. ಯಾಕೋ ಬೇಡ ಅಂತೀಯ? ಪ್ರೀತಿಯಿಂದ ಟೀ ಮಾಡ್ಕೊಡ್ತೀನಿ ಅಂತಂದಾರೆ. ಬಾ. ಅಶೋಕ್, ನಂಗೆ ನೀನ್ ಬೇರೆ ಅಲ್ಲ, ಅಪ್ಪು ಬೇರೆ ಅಲ್ಲ, ಇಬ್ರು ಒಂದೇ. ಬಾ, ಟೀ ಕುಡ್ಕೊಂಡು ಹೋಗು. ಹೋಗ್ತಾ ಊಟ ತಗೊಂಡು ಹೋಗೋದನ್ನ ಮರಿಬೇಡ. ತಗೊಂಡ್ ಯಾಕೆ ಹೋಗ್ಬೇಕು? ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾನೆ ಅಲ್ಲೇನಾ? ಇವನ್ಗಲ್ಲ ಮಾವಯ್ಯ, ಅಪ್ಪುಗೆ. ಅವನಿಗೆ ಅಲ್ಲೇ ಊಟ ಬಂದಿರ್ತದೆ. ಅಲ್ಲೇ ಬರುತ್ತಾ? ಜೋಕ್ ಮಾಡಿದ್ನಮ್ಮ ಅಷ್ಟೇ. ನೀನೆ ಮಾವಯ್ಯ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂತದ್ದೇನಿಲ್ಲಮ್ಮ. ನಾನು ಹೇಳಿದ್ದು ಅವನಿಗೆ ವ್ಯವಹಾರ ಮಾಡಕ್ ಬೇಕಾದಷ್ಟು ಜನ ಬಂದಿರ್ತಾರೆ, ಅವ್ರ ಜೊತೆ ಊಟ ಮಾಡ್ತಾನೆ ಅಂತ ಅಷ್ಟೇ. ಏನೋಪ್ಪ, ನನಗಂತೂ ನಿಮ್ಗಳ ಮಾತು ಅರ್ಥನೇ ಆಗಲ್ಲ. ನಂಗೆ ಬೇಡವೂ ಬೇಡ. ಬಾ ಅಶೋಕ್, ಊಟ ಮಾಡುವೆ. ಮಾವಯ್ಯ ನೀವು ಬನ್ನಿ. ಬರ, ಊಟ ಮಾಡ್ಕೊಡು. ಇಲ್ಲ ಸೀತಮ್ಮ, ಅವ್ರು ಸುಳ್ಳು ಹೇಳ್ತಾ ಇದಾರಾ? ಸಿಹಿ ಆಟ ಆಡ್ಬೇಡ, ನಿಜ ಹೇಳು. ಸಿತಾರೆ ಓಕೆ, ಯಾಕೆ ಹಾಕು? ರಾಮ್, ನೀವು ಇದ್ರದ ದೂರ ಇರಿ ಪ್ಲೀಸ್. ಹೇಳೆ ಸಿಬಿಡ, ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಆಗಿದ್ರೆ ಸೀತಮ್ಮಂಗೆ ಹೇಳು. ಈ ಪೇಜಸ್ ಎಲ್ಲಿ? ಈ ಪೇಜ್ಗಳನ್ನ ಹರಿದಿದ್ಯಾ? ಈ ಪೇಜ್ ಎಲ್ಲಿ? ಸಿಹಿ ನಿನ್ನೆ ಕೇಳ್ತಾ ಇರೋದು. ಬೇರೆ ಎಲ್ಲದಕ್ಕೂ ಅಷ್ಟೊಂದು ಮಾತಾಡ್ತೀಯ, ಈಗ ಮಾತಾಡು. ಸುಳ್ಳು ಹೇಳದ್ ಕಲ್ತಿದ್ಯಾ ನೀನು? ನೀನ್ ಏನಾದ್ರು ಬಾಯ್ ಬಿಡ್ಲಿಲ್ಲ ಪ್ಲೀಸ್. ರಾಮ್ ಪ್ಲೀಸ್, ನೀವು ಇಂಟರ್ಫಿಯರ್ ಆಗ್ಬೇಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸುಳ್ಳು ಹೇಳದ್ ಕಲ್ತಿದ್ದಾಳೆ. ಇನ್ ದೊಡ್ಡವಳಾದ್ಮೇಲೆ ಎಷ್ಟು ಕೆಟ್ಟ ಬುದ್ಧಿ ರೂಢಿ ಮಾಡ್ಕೊಳ್ಳಲ್ಲ ಇವಳು. ಹೇಳು ಒಂದೇ, ಪೇಜ್ ಯಾಕೆ ಹರ್ದಾಕಿದ್ಯಾ? ಸಿಹಿ, ನಾನು ಕೋಪ ಬರ್ಸ್ಬೇಡ. ಈ ಪೇಜ್ ನ ಯಾಕೆ ಹರ್ದಾಕ್ತೆ ಅಂತ ಹೇಳು. ನಿನ್ ಬೈತಿ ಅಂತ ನಾನು ಹೇಳಿಲ್ಲ ಸೀತಮ್ಮ. ನೋಡಿದ್ರ, ಗದರ್ಬೇಡಿ ಅಂತ ಹೇಳಿದ್ರಿ. ಫಸ್ಟು ಟೀಚರ್ ನೋಟೇ ಬರ್ದಿಲ್ಲ ಅಂತ ಹೇಳಿದ್ಲು, ಈಗ ನಿಜ ಒಪ್ಕೋತಿದ್ದಾಳೆ. ಚಿಕ್ಕ ಮಗು ಅಲ್ವಾ ಪಾಪ, ಏನೋ ಗೊತ್ತಿಲ್ಲದೆ ಹೀಗ್ ಮಾಡ್ಬಿಟ್ಟಿದ್ದಾಳೆ. ಪಾಪನ? ಸುಳ್ಳು ಹೇಳೋರ್ಗೇನ್ರಿ ಪಾಪ? ನನ್ಗೆ ಸುಳ್ಳು ಹೇಳೋರ್ ಕಂಡ್ರೇನೆ ಆಗಲ್ಲ. ಸಾರಿ ಸೀತಮ್ಮ, ಬೇಕಿದ್ರೆ ನಾನು 100 ಟೈಮ್ಸ್ ಸಾರಿ ಕೇಳ್ತೀನಿ. ಸೀತಮ್ಮ
ಪ್ಲೀಸ್ ಮಾತಾಡು. ಪುಟಿ ಪುಟಿ, ಓ ಇನ್ನೂ ಊಟ ಆಗಿಲ್ವಾ? ಇಲ್ಲಮ್ಮ, ಇನ್ನೂ ಆಗಿಲ್ಲ. ಏನು ಮನೆ ಕಡೆ ಬರ್ಲೇ ಇಲ್ಲ? ಇವತ್ತು ಅವಳಿಗೆ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ರು, ಇಲ್ಲೇ ಕುತ್ಕೊಂಡ್ ಮಾಡ್ತಿದ್ಲು. ಓ, ಇವಳಿಗಿಷ್ಟ ಅಂತ ಇವತ್ತು ಹೆಸರು ಬೇಳೆ ಕಿಚಡಿ ಮಾಡಿ ತಂದಿದ್ದೀನಿ. ಏನು ಬಂಗಾರಿ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳಲ್ಲ? ಅಜ್ಜಿ ಹತ್ರನೂ ಮಾತಾಡಲ್ವಾ? ಸರಿ, ಬಿಸಿಯಾಗಿರುವಾಗಲೇ ಇಬ್ರು ಊಟ ಮಾಡಿಬಿಡಿ, ಆಮೇಲಿಂದ ಹೋಮ್ವರ್ಕ್ ಮಾಡು, ಆಯ್ತಾ? ಬರಲಾ? ಸರಿ ಅಮ್ಮ. ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತೀಯ, ಅಜ್ಜಿ ಜೊತೆ ಸ್ಮೈಲ್ ಮಾಡ್ತೀಯ, ನನ್ ಜೊತೆ ಯಾಕೆ ಮಾತಾಡಲ್ಲ ಸೀತಮ್ಮ? ಅಜ್ಜಿನೂ ಎಷ್ಟೊಂದ್ಸಲ ಸುಳ್ಳು ಹೇಳ್ತಾರೆ ಗೊತ್ತಾ? ಅಜ್ಜಿ ಕಾಲ್ ನೋವು ಇದ್ದಾಗ ಚೆನ್ನಾಗಿದ್ದೀನಿ ಅಂತಾರೆ, ನೀನು ಸುಳ್ಳು ಹೇಳ್ತೀಯ. ಅಳು ಬಂದಾಗ ನನ್ಗೇನು ಆಗಿಲ್ಲ ಅಂತೀಯ. ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದಾ? ನನ್ಗೇನ್ ಸಿಗಡಿ ಬೇಡ. ಯಾರು ನನ್ನ ಜೊತೆ ಮಾತಾಡಿಸ್ತಾನೆ ಇಲ್ಲ. ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ಯಾವತ್ತೂ ಇಂಜೆಕ್ಷನ್ ನೋವಾಗಿಲ್ಲ, ಇವತ್ತೇ ಫಸ್ಟು. ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನೋವಾಯ್ತು. ಪ್ಲೀಸ್ ಸೀತಮ್ಮ, ನನ್ನ ಹತ್ರ ಮಾತಾಡು. ನಾನು ಏನ್ ಮಾಡ್ದೆ ನೀನ್ ಹ್ಯಾಪಿ ಆಗ್ತೀಯ ಹೇಳು? ನೀನ್ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗೇ ಇರ್ತೀನಿ. ನೀನ್ ಮಾತಾಡಿದ್ರೆ ನಾನು ಹ್ಯಾಪಿ ಆಗೋದು. ಇನ್ಮೇಲೆ ಸುಳ್ಳು ಹೇಳ್ಬಾರ್ದು, ಓಕೆ? ಒಂದ್ ಸುಳ್ಳು ಹೇಳಿದ್ರೆ ಎಷ್ಟೆಲ್ಲ ಕಷ್ಟ ಆಗತ್ತೆ ನೋಡ್ದಾ? ಆ ಕ್ಷಣಕ್ಕೆ ಚೆನ್ನಾಗಿರತ್ತೆ, ಆದ್ರೆ ನೀನ್ ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ, ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ. ನೀನೇ ಹೇಳು, ಸುಳ್ಳು ಹೇಳಿದ್ಮೇಲೆ ಒಂಥರ ಬ್ಯಾಡ್ ಫೀಲಿಂಗ್ ಆಯ್ತು ಅಲ್ವಾ? ಆಯ್ತು. ಏನಾಯ್ತು? ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಡಕ್ಕೆ ಇನ್ನೊಂದು, ಅದನ್ನ ಮುಚ್ಚಡಕ್ಕೆ ಮತ್ತೊಂದು ಸುಳ್ಳು ಹೇಳ್ಬೇಕು. ಅದು ತಪ್ಪಲ್ವಾ? ಯಾರಿಗೂ ಗೊತ್ತಾಗದೆ ಇದ್ದಂಗೆ ಸುಳ್ಳು ಹೇಳಿ ಅದನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ರೆ ಎಷ್ಟು ಭಾರ ಆಗತ್ತೆ ಅಲ್ವಾ? ಇಷ್ಟು ಪುಟ್ಟ ಹೃದಯದಲ್ಲಿ ಅಷ್ಟೊಂದೆಲ್ಲ ಭಾರ ಯಾಕೆ ಪುಟ್ಟ? ಸಾರಿ ಸೀತಮ್ಮ. ಇನ್ಮೇಲೆ ಅಮ್ಮನ ಹತ್ರ ಎಲ್ಲ ಹೇಳ್ಕೋಬೇಕು, ಯಾವ್ದೇ ವಿಷಯ ಆಗಿರ್ಲಿ. ಅಮ್ಮ ಬೈತಾಳೆ ಅಂತ ಮುಚ್ಚಿಡ್ಬಾರ್ದು. ಸರಿ ಸೀತಮ್ಮ.
ನಿಮ್ಗೇನಾದ್ರೂ ಸೈಡ್ ಸಿಗ್ಬೇಕಾದ್ರೆ ಹೇಳಿ, ನಾನ್ ಮಾಡ್ಕೊಡ್ತೀನಿ. ಬೆಳೆ ಆಗೋಗುತ್ತೆ ಕಣೆ. ಪತ್ನಿ ಪ್ರತಿರೋಧ ಇದ್ರೇನೆ ಸಾರಾಯಿಗೊಂದು ಮರ್ಯಾದೆ. ಅವಮಾನ ಮಾಡಬೇಡ. ಇವತ್ ನೀವ್ ಕುಡಿಯೋದು ಖುಷಿಗೆ ಅನ್ಕೊಳ್ಳಿ, ದುಃಖಕ್ಕಲ್ಲ. ನೀನು ಹೇಳ್ತಿರೋ ಮಾತು ಈ ಸತ್ಯನಿಗೆ ಸತ್ಯವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಕುಡಿಯಕ್ ಮುಂಚೆನೆ ಕಣ್ಣೆಲ್ಲ ಮಬ್ಬ ಬಿಡುತ್ತ ಮೇಲೆ ಹುಷಾರು. ರಾಮ್ ಹೆಸರು ಹೇಳ್ಕೊಂಡ್ ಕುಡೀರಿ, ಸಿಹಿ ಸುದ್ದಿ. ಏನ್ ರಾಮನವಮಿ ಏನೇ ರಾಮ್ ರಸ ಅನ್ಕೊಳಕ್ಕೆ? ನೋಡೋ, ನಾನು ಫುಲ್ ಕುಡಿತೀನಿ, ನೀನು 30ಲೇ ಮಾತು ಮುಗಿಸ್ಬಿಡು ಪ್ಲೀಸ್. ನಮ್ ರಾಮ್ಗೆ ಲವ್ ಆಗಿದೆ. ನಂಗೆ ಕಡೆವನು ಚಿಕ್ಕವನು, ಒಳ್ಳೆವನು, ಇಡೀ ಜಗತ್ತಿನ ಪ್ರೀತಿಗರ್ಹ. ಯಾರೋ ಕೆಲವರು ಬಿಟ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ನಾನ್ ಹೇಳ್ತಾ ಇರೋದು ಆ ಪ್ರೀತಿ ಅಲ್ಲ, ಮದ್ವೆ ಆಗೋ ಪ್ರೀತಿ. ನಿನಗೇನ್ ಗೊತ್ತಾಯ್ತು? ಅದನ್ನು ನಿಮ್ಮ ಅಕ್ಕ ಹೇಳಿದ್ಲ? ಅಕ್ಕಂಗೆ ಹೇಳಿದ್ದೆ ನಾನು. ನಾನು ಕೆಟ್ಟ ಸುದ್ದಿಗೆ ಕುಡಿಬೇಕು, ಒಳ್ಳೆ ಸುದ್ದಿ ಕುಡಿಬೇಕು, ಕನ್ಫ್ಯೂಷನ್ ಶುರು ಆಗೋಯ್ತು. ಕೆಟ್ಟ ಸುದ್ದಿನಾ? ಏನದು? ಅದೇನಿಲ್ಲ ಬಿಡು. ಇನ್ಮೇಲೆ ನಮ್ಮ ಮನೆಯಲ್ಲಿ ಸಂಭ್ರಮನೋ ಸಂಭ್ರಮ. ಎಂಗೇಜ್ಮೆಂಟು, ಮದ್ವೆ, ಅಬ್ಬಬ್ಬಬ್ಬ. ನಮ್ ರಾಮ್ಗೆ ಹೊರಗಡೆ ಇರೋರ್ ಕಣ್ ಬೀಳ್ದೆ ಹೋದ್ರೆ ಅಷ್ಟೇ ಸಾಕು. ಶ್ರೀರಾಮಚಂದ್ರನ್ ತೊಂದರೆ ಆಗಿದ್ದು ಹೊರಗಿನವರಿಂದಲ್ಲ ಕಣೆ, ಮನೆಯವರಿಂದಾನೆ. ನಮ್ ರಾಮ್ಗೆ ಏನು ತೊಂದರೆ ಆಗಲ್ಲ ರೀ, ಎಲ್ಲ ಖುಷಿಯಾಗಿ ಆಗತ್ತೆ. ಇದೇ ಖುಷಿಗೆ ನಾನು ಹೋಗಿ ಪೈನಾಪಲ್ ಪಾಯಸ ಮಾಡ್ಕೊಂಡ್ ಬರ್ತೀನಿ. ರಾಮ ದುಷ್ಟರಿಂದ ಹೇಗೆ ದೂರ ಇಡ್ಲಿ ನಿನ್ನ? ಅದ್ಯಾಕೋ ಕಳ್ಳು ಹಿಡಿದಿರೋ ಪೊಲೀಸ್ ತರ ಕೇಳ್ತಿದ್ಯಾ? ಇಲ್ಲಿ ನೋಡಿಲಿ, ಇವತ್ತ ಟೆನಿಕಾಸ್ಟ್ ಸೀತಾ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ ಕೊಡು. ಹಂಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಒಂದು ಟಿಫನ್ ಬಾಕ್ಸ್ ನ ತರಕ್ಕೆ ರೋಡ್ ಅಲ್ದು ಅವ್ರ ಕೈ ಕೊಟ್ಟಾಗ ನಿಮ್ಮ ಸೀತಾ ಅವರು ಏನ್ ಹೇಳಿದ್ರು ಅಂತ ಮರ್ತು ಬಿಡ. ಮಗ, ನಾನು ಏನಾದ್ರು ಮಾಡಕ್ಕೂ ಮುಂಚೆ ಅಪ್ಶಕುನ ಮಾತಾಡಿ ಆ ಕಾರ್ಯ ಆಗ್ಲೇಬಾರ್ದು ಅಂತ ಸಾಧಿಸ್ಬೇಕಾ ನೀನು? ಪ್ರಾಕ್ಟಿಕಲ್ ಆಗಿರುವಂತಾನು ನೀನೇ ಹೇಳ್ತೀಯ, ಇವಾಗ ಹಿಂಗೂ ಮಾತಾಡ್ತಿದ್ಯಾ, ನಾನೇನೋ ಮಾಡ್ಲಿ? ಮಗ, ಆಕ್ಚುಲಿ ಸೀತಾ ಅವ್ರಿಗೆ ಇದಕ್ಕಿಂತ ಜಾಸ್ತಿ ದುಡ್ಡಿನ ಅವಶ್ಯಕತೆ ಇದೆ ಕಣೋ. ಅಟ್ಲೀಸ್ಟ್ ಈ 2 ಲಕ್ಷ ಆದ್ರೂ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ದುಡ್ಡನ್ನ ನೀನ್ ಕೊಟ್ರೆ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ರೆ? ಹೌದಲ್ವಾ? ಆಗ ನಾನು ಏನ್ ಹೇಳಿ? ದೇಸಾಯಿ ಕಂಪ್ನಿ ಮಾಲೀಕ ನಾನೇ ಅಂತ ಹೇಳ್ಬಿಡು. ಮತ್ತಿನ್ನೇನು, ನೀನ್ ಮನ್ಸು ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಮಾತ್ರ ಅಲ್ಲ, ಅವ್ರ ವಠಾರದ ನೆಂಟ್ರು ಅವ್ರೆಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀಯ. ಈ ನಾಟಕ ಎಲ್ಲ ಯಾಕೆ? ಹಾಗಾದ್ರೆ ನಿಜ ಹೇಳ್ಬಿಡು ಅಂತೀಯ? ಈಗ ಬೇಡ. ರಾಸ್ಕಲ್, ಮತ್ತಿನ್ನೇನು ಹಂಗೂ ಹೇಳ್ತೀಯ ಹಿಂಗೂ ಹೇಳ್ತೀಯಲ್ಲೋ? ನಾನು ನಿನ್ನನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಈಗ ಅವರು ದುಡ್ಡು ತಗೊಳ್ಳಿಲ್ಲ ಅಂತ ಅನ್ಕೋ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸೀತಾ ಅವ್ರೆ, ಇದನ್ನ ನಾನು ನಿಮ್ ಫ್ರೆಂಡ್ ಆಗಿ ಕೊಡ್ತಾ ಇದ್ದೀನಿ. ಪ್ಲೀಸ್ ಬೇಡ ಅಂತ ಮಾತ್ರ ಹೇಳ್ಬಿಡಿ, ತಗೊಳ್ಳಿ. ಫ್ರೆಂಡ್ಶಿಪ್ ಅಲ್ಲಿ ದುಡ್ಡೆಲ್ಲ ಬರಬಾರ್ದು ರಾಮ್, ಬೇಡ. ಸೀತಾ ಅವ್ರೆ ಪ್ಲೀಸ್, ನನ್ಗೋಸ್ಕರ. ಸಾರಿ, ನನ್ ಕೈಲಿ ಆಗಲ್ಲ. ಅಷ್ಟೇ, ನಿನ್ ಬತ್ತಳಿಕೆ ಎಲ್ಲ ಖಾಲಿ ಆಗೋಯ್ತಾ? ನಿನ್ ನಡಿಯಪ್ಪ, ಸುಮ್ನೆ ಗಾಡಿ ಸ್ಟಾರ್ಟ್ ಮಾಡ್ಬಾರ. ಆಯ್ತಪ್ಪ, ಆಯ್ತು. ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಿಮ್ಗೆ ಪ್ರೀತಿ ಮಾಡಕ್ಕೆ ಅವಕಾಶ ಸಿಕ್ತಲ್ಲ, ಅದ್ ನಿಮ್ಮ ಅದೃಷ್ಟ. ಆ ನೆನಪುಗಳು ನಿಮ್ಮ ಲೈಫ್ಗೆ ಸ್ಫೂರ್ತಿ ಆಗ್ಬೇಕು. ನಿನ್ ಪ್ರೀತಿಗೆ ಯಾರ್ ಕಣ್ ಬಿತ್ತೋ ಏನೋ ನನಗೆ ಗೊತ್ತಿಲ್ಲ. ಎಡೋದಾಗ ಕೊಡ್ಕೊಂಡು ಹೋಗ್ಬೇಕು. ಬಿದ್ದಿದ್ದ ಜಾಗ ಸಮಾಧಿ ಅನ್ಕೊಂಡು ಅಲ್ಲೇ ನೆಲೆ ಉರ್ಬಾರ್ದು. ಪ್ರೀತಿ ನಿರ್ಧಾರ ಮಾಡಿ ಆಗಲ್ಲ, ಪ್ರೀತಿನ ನಿಲ್ಸಕ್ಕೂ ಆಗಲ್ಲ. ಲವ್ ಜಸ್ಟ್ ಹ್ಯಾಪನ್ಸ್. ಪ್ರೀತಿ ಆಗಿದೆ ಅಂತ ಗೊತ್ತಿಲ್ಲದೆ ಆಗದೆ ನಿಜವಾದ ಪ್ರೀತಿ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂಹಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ. ಜೋಡಿ ಮಾಡುವಂತೆಯೇ ಇಬ್ಬರ. ಓ ಸೀತಾರಾಮ.
ಮದ್ವೆನೇ ಆಗಲ್ಲ ಅಂತ ಒಂದ್ ದೊಡ್ಡ ಬೋರ್ಡ್ ಹಾಕೊಂಡ್ ಸತ್ಯಾಗ್ರಹ ಮಾಡ್ತೀರಾ? ಮನ್ಸು ಶುದ್ಧವಾಗಿದ್ರೆ ಸಾಕು, ಪ್ರೀತಿ ತನ್ನಿಂದ ತಾನೇ ಹುಡ್ಕೊಂಡ್ ಬರುತ್ತೆ. ಪ್ರೀತಿಗೆ ಯಾರು ಅಪ್ಪಡೇನೋ ಬೇಕಾಗಿಲ್ಲ, ಒಪ್ಗೆನೋ ಬೇಕಾಗಿಲ್ಲ. ಪ್ರೀತಿನ ಈ ತರ ಎಲ್ಲ ಕಟ್ ಹಾಕ್ಬಾರ್ದು. ಈ ದುಡ್ಡನ್ನ ತಗೊಂಡಿಲ್ಲ ಅಂತ ನಿಮಗೆ ಬೇಜಾರಾಗ್ತಿದೆ ತಾನೆ? ತಗೊಂಡೆ, ಓಕೆನಾ? ತಗೊಳ್ಳಿ. ಇದರಲ್ಲಿ 2,05,000 ಇದೆ. ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ನೀವ್ ಇದನ್ನ ತಗೋಬೇಕು. ಈ ಸೈಲೆಂಟ್ ಆಗಿ ಇರೋರೆಲ್ಲ ಹೀಗೇನ? ಅಲ್ಲ, ದಿಢೀರ್ ಅಂತ ಇಷ್ಟೊಂದೆಲ್ಲ ಮಾತಾಡ್ಬಿಟ್ರಲ್ಲ, ಅದಕ್ಕೆ. ಸೈಲೆಂಟ್ ಆಗಿರೋರು ತುಂಬಾ ಜನ ಪರಿಚಯನ ನಿಮ್ಗೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೀತಾ ರಾಮ್ ಮನೆಗೆ ಹೋಗಿದ್ಲಂತೆ, ಸೊ ಮನೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಹೌದಾ? ಮನೆ ಚೆನ್ನಾಗಿದ್ಯಾ? ಹೌದು ಸರ್, ಒಳ್ಳೆ ಏರಿಯಾ, ಒಳ್ಳೆ ಮನೆ. ಆದ್ರೆ ತುಂಬಾ ವರ್ಸ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದು ವಸ್ತುನು ಇರ್ಬೇಕಾದ ಜಾಗದಲ್ಲೇ ಇಲ್ಲ. ಅದು ವರ್ಕ್ ಪ್ರೆಷರ್ ಅನ್ಸುತ್ತೆ. ಆದ್ರೂ ನಾವ್ ವಾಸ ಮಾಡೋ ಜಾಗ ಅಲ್ವಾ ಸರ್? ಕಸ ತೊಟ್ಟಿದಾರ ಎಲ್ಲದನ್ನು ಬಿಸಾಕಿದ್ದಾರೆ. ನಮಗೂ ಕಸಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತಾನೆ ಅಲ್ವಾ ರಾಮ್? ಎಸ್ ಸರ್, ಆಫ್ ಕೋರ್ಸ್. ಕ್ಯಾರಿ ಆನ್. ವಾವ್, ಇವತ್ತು ನಮ್ಮಿಬ್ರದು ಒಂದೇ ಕಲರ್. ಬಾಸ್ ಗಮನಿಸಿದ್ರ ಇಲ್ವಾ? ಗಮನಿಸೋ ಹಾಗೆ ಮಾಡೋಣ. ಸರ್, ನೈಸ್ ಶರ್ಟ್ ಸರ್. ಇದಾ? ಎಲ್ಲದಕ್ಕೂ ನೈಸ್ ಶರ್ಟ್ ಅಂತ ಹೇಳ್ತೀರಾ? ನನಗೆ ಯಾಕೋ ನಿಮ್ಮಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ. ಸರ್, ನೀವ್ ನಿಜವಾಗ್ಲೂ IAM ಪಾಸ್ ಔಟೇನಾ? ಯಾಕೆ? ಕೆಲವೊಂದು ಕೋಡ್ ವರ್ಡ್ಗಳೇ ನಿಮ್ಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಕೇಳ್ದೆ. ಕೋಡ್ ವರ್ಡಾ? ನಾನ್ ಹೇಳಿದ್ದು ಇದ್ರ ಬಗ್ಗೆ. ಓಕೆ ಓಕೆ, ಅಷ್ಟೇನಾ? ಇನ್ನೇನ್ ಹೇಳ್ಬೇಕಿತ್ತು? ಸರ್, ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಐ ಮೀನ್, ಇವಾಗ ನಾವ್ ಡ್ರೆಸ್ ಮಾಡ್ಕೊಳ್ಳೋಕು ಮುಂಚೆ ನಮ್ ಕಣ್ಣಿಗೆ ಫಸ್ಟ್ ಯಾವ ಕಲರ್ ಬೀಳುತ್ತೆ, ನಾವ್ ಯಾವ್ದನ್ನ ಮೊದಲು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ ಪರ್ಸನಾಲಿಟಿ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ನಾನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಓದಿರೋದು, ಸೈಕಾಲಜಿ ಓದಿಲ್ಲ. ಸಾರಿ. ಬರ್ಲಾ, ನನಗೆ ಟೈಮ್ ಆಗ್ತಿದೆ. ಥ್ಯಾಂಕ್ಸ್ ಅಕ್ಕ. ರಾಮ್ ಸಿಹಿ ಸುದ್ದಿ ಕೊಟ್ಟಿದ್ದಕ್ಕೆ ಮಾಡ್ದೆ. ಅವನು ಇಷ್ಟು ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದ್ದಾನೆ, ಅವನ್ಗೆ ಇಷ್ಟು ಚಿಕ್ಕ ಟ್ರೀಟು ಓಕೆನಾ? ಅಕ್ಕ, ಇದ್ರ ಮೇಲೆ ನನ್ಗೇನು ತೋರಿಸ್ತಿಲ್ಲ. ನೀವೇ ಏನಾದ್ರೂ ಒಂದು ಐಡಿಯಾ ಕೊಡಿ. ಅವನ್ಗೆ ಒಂದ್ ಸರ್ಪ್ರೈಸ್ ಪಾರ್ಟಿ ಕೊಟ್ರೆ ಹೇಗೆ? ಹಾ, ಕರೆಕ್ಟ್ ಅಕ್ಕ. ಏನು ಹಬ್ಬದ ಸಡಗರನ ಏರ್ಪಾಟ್ ಮಾಡ್ತಿದ್ದೀರಾ? ಹೂ ಮಾವಯ್ಯ, ಇವಳು ಒಳ್ಳೆ ಸುದ್ದಿ ಕೊಟ್ಟಿದ್ದಾಳೆ. ಓಹೋ, ಇಷ್ಟು ವರ್ಷ ಆದ್ಮೇಲೆ ಒಳ್ಳೆ ಸುದ್ದಿ ಕೊಡ್ತಿದ್ದೀಯ, ಕಂಗ್ರಾಟ್ಸ್. ಇಲ್ಲ ಮಾವಯ್ಯ, ನಾನ್ ಒಳ್ಳೆ ಸುದ್ದಿ ಹೇಳಿದ್ದು ರಾಮ್ ಬಗ್ಗೆ. ರಾಮ್ ಬಗ್ಗೆನಾ? ಏನು? ಹ್ಞೂ ಮಾವ, ರಾಮ ಯಾರನ್ನೋ ಪ್ರೀತಿಸ್ತಿದಾನಂತೆ. ಇವಳ ಹತ್ರ ಪ್ರೂಫ್ ಬೇರೆ ಇದೆಯಂತೆ. ಇದನ್ನ ಅವನೇ ಹೇಳದ್ನ ನಿನಗೆ? ಇಲ್ಲ ಮಾವಯ್ಯ, ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವ್ನ್ ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಗೊತ್ತಿತ್ತು ಅವನ ಮನಸ್ಸಿನಲ್ಲಿ ಯಾರೋ ಇದಾರೆ ಅಂತ. ಬಚ್ಚಿಡ್ತಾ ಇದ್ದಾನೆ ಬಡವ. ಮಾವಯ್ಯ, ನಾವು ನೇರವಾಗಿ ಕೇಳಿದ್ರೆ ಅವ್ನು ಯಾವ ವಿಷಯನೂ ಬಾಯ್ ಬಿಡಲ್ಲ. ಅದಕ್ಕೆ ಅವನಿಗೋಸ್ಕರ ಒಂದ್ ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಆ ಪಾರ್ಟಿಲಿ ಎಲ್ರ ಮುಂದೆ ಅವನು ಒಪ್ಕೊಳ್ಳೇಬೇಕಲ್ಲ. ಏನಂತೀರಾ?
ಕರೆಯೋ ಅದೃಷ್ಟ ನನ್ನ ನಾಲ್ಗೆಗೂ ಇಲ್ಲ, ಅವ್ನು ಕರೆಸ್ಕೊಳ್ಳೋ ಯೋಗ್ಯತೆ ನಿನ್ನ ವ್ಯಕ್ತಿತ್ವಕ್ಕೂ ಇಲ್ಲ. ಕುಡುಕನ ಬಾಯಿಂದ ವೇದಾಂತ. ಆ? ಕುಡುಕ ಅಷ್ಟೇ, ಕಟುಕ ಅಲ್ಲ. ಈ ಮನೆನ ತುಂಡು ತುಂಡ ಕತ್ತರಿಸೋಕ್ಕೆ ನೀನು ಮಾಡಿರೋ ಅಂಥ ಕಚಡ ಕೆಲಸ ನಾನು ಯಾವುದೂ ಮಾಡಿಲ್ಲ. ಕುಡ್ದ ಅಮಲಲ್ಲಿ ನೀನಾಡೋ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಕೈ ಆಳಲ್ಲ. ಕೆಲಸ ಇದ್ರೆ ನೋಡ್ಕೊ ಹೋಗ. ಕೇಳಿಸ್ಕೊಳಲ್ವಾ ನೀನು? ಮತ್ತಿದೇನು? ನನ್ನ ರೂಮಲ್ಲಿ ಇದನ್ನ ಇಟ್ಟಿದೆಯಲ್ಲ, ಕದ್ದು ಕೇಳಿಸ್ಕೊಳ್ಳೋದು ತಾನೆ? ಹಾಗಾದ್ರೆ ನೀನ್ ನನ್ನ ಕೈಯಾಳೆ. ನಿನ್ನ ವೇಷ ನಾಟಕ ಎಲ್ಲ ಬೇರೆಯವ್ರ ಹತ್ರ ಇಟ್ಕೊ. ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮೇಲೆ ನೀನು ಎಷ್ಟೇ ದರ್ಪ ತೋರಿಸಿದ್ರು, ಕೆಲಸದವ್ರ ಮೇಲೆ ಎಷ್ಟೇ ದಬ್ಬಾಳಿಕೆ ನಡೆಸಿದ್ರು, ಮನ್ಸೊಳಗೆ ಸದಾ ಕಾಲ ಒಂದು ಭಯ ಕಾಡ್ತಾನೆ ಇರುತ್ತಲ್ಲ.